ಮೊದಲನೇ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಬೆಳಗಿನ ತರಗತಿಯ ಶುಭೋದಯಗಳು. ನಿಮಗೆ 10ನೇ ತರಗತಿಯಲ್ಲಿ ಈ ಹಿಂದೆ ಅನೇಕ ವಿಚಾರಗಳನ್ನು, ಅದರಲ್ಲೂ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ತಿಳ್ಕೊಂಡಿದ್ದೀವಿ. ಮೊದಲನೇ ಅವಧಿಯಲ್ಲಿ ಏನು ನಮ್ಮ ಭಾರತದ ಒಂದು ಏನು ವಿಚಾರಗಳ ಬಗ್ಗೆ ಬಂದಾಗ, ಜಾಗತಿಕವಾಗಿ ಸಮಸ್ಯೆಗಳಾಗಿರ್ಬೋದು, ಅದರಲ್ಲಿ ಭಾರತ ಯಾವ ರೀತಿ ಪಾತ್ರವನ್ನು ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲೂ ದ್ವಿತೀಯ ಮಹಾಯುದ್ಧವಾದ ನಂತರ ಭಾರತ ಸಾಕಷ್ಟು ಒಂದು ವಿಶ್ವಸಂಸ್ಥೆಯಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡು ಅಲ್ಲಿ ವಿಚಾರಗಳನ್ನು ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನೋಡಿ, ರೀಸೆಂಟಾಗಿ ನಮ್ಮ ಭಾರತದ ಪ್ರಧಾನಿಯವರು ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಸದಸ್ಯರಾಗಿ, ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಹಲವು ರಾಷ್ಟ್ರಗಳ ಅಧ್ಯಕ್ಷತೆಯನ್ನು ಮೊದಲ ಬಾರಿಗೆ ವಿಶ್ವದ ಇತಿಹಾಸದಲ್ಲೇ ವಹಿಸಿಕೊಳ್ತಿರ್ತಕ್ಕಂಥದ್ದು ಭಾರತಕ್ಕೆ ಒಂದು ಹೆಮ್ಮೆ ಅಂತಕ್ಕಂಥ ವಿಷಯವನ್ನು ನೋಡ್ತಾರೆ. ಆದರೆ ಜಾಗತಿಕ ಮಹಾಯುದ್ಧವಾದ ನಂತರ ವಿಶ್ವ ಅಂತಕ್ಕಂಥದ್ದು ಏನು ಎರಡು ಬಣಗಳಾಗಿ ಒಡೆದು ಹೋಗುತ್ತೆ. ಈ ಬಂಡವಾಳಶಾಹಿ ರಾಷ್ಟ್ರಗಳ ಬಣ ಮತ್ತೆ ಕಮ್ಯುನಿಸ್ಟ್ ರಾಷ್ಟ್ರಗಳ ಬಣ, ಅಮೆರಿಕ ಮತ್ತು ರಷ್ಯಾ. ಹೀಗೆ ಈ ಹಳೆಯ ಜಗತ್ತಿನ ಬದಲಾವಣೆಯೊಂದಿಗೆ ಏನು ಹೊಸದಾದಂತಹ ಜಗತ್ತು ಹುಟ್ಟುಕೊಂಡಿದ್ದರಿಂದ 1945ರಲ್ಲಿ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಸ್ಥಾಪನೆಯಾಯಿತು. ಆ ಹೊಸ ವಿಶ್ವಸಂಸ್ಥೆಯ ಸ್ಥಾಪನೆಯೊಂದಿಗೆ ಜಗತ್ತಿನಲ್ಲಿ ಒಂದು ಹೊಸ ಮನ್ವಂತರ ಅಂತಕ್ಕಂಥದ್ದೇ ಮನ್ವಂತರದ ಶೆಗೆನೆ ಆರಂಭ ಆಯಿತು ಅಂತಕ್ಕಂಥದ್ದನ್ನ ಇತಿಹಾಸಕಾರರು ಹೇಳ್ತಾರೆ. ಕಾರಣ ಇಷ್ಟೇ, ಇಲ್ಲಿ ಆರ್ಥಿಕವಾಗಿ ಅಸಮಾನತೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಮಾನವ ಹಕ್ಕುಗಳ ನಿರಾಕರಣೆ, ವರ್ಣಭೇದ ನೀತಿ ಮತ್ತು ಭಯೋತ್ಪಾದನೆಯಂತಹ ಅನೇಕ ಸಮಸ್ಯೆಗಳು ಹಾಗೆಯೇ ಉಳಿದುಕೊಂಡಿರ್ತಕ್ಕಂಥ ನೋಡ್ತಾರೆ. ಹಾಗಾಗಿ ಇವತ್ತು ಏನು ನಾವು ವಿಶ್ವ ಕುಟುಂಬ ಅಂತ ಕರೀತಾರೆ, ವಸುದೈವ ಕುಟುಂಬಕಂ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಭೂಮಿಯ ಮೇಲೆ ಬದುಕಲಿಕ್ಕೆ ಸಮಾನವಾದಂತಹ ಅವಕಾಶಗಳನ್ನ, ಅರ್ಹತೆಗಳನ್ನ ಹೊಂದಿರುತ್ತಾರೆ. ಮನುಷ್ಯರೆಲ್ಲರೂ ಮನುಕುಲದಲ್ಲಿ ಬದುಕಬೇಕು ಅಂತಂದ್ರೆ ಮಾನವ ಕುಲವನ್ನ ಸಂರಕ್ಷಣೆ ಮಾಡಿ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮನುಷ್ಯರಿಗೆ ಸೇರಿರುತ್ತದನ್ನ ನಾವು ನೋಡ್ತೇವೆ. ಆದರೆ ಈ ವಿಶ್ವ ಕುಟುಂಬದ ಮುಂಚೂಣಿಯ ಸದಸ್ಯ ರಾಷ್ಟ್ರದಲ್ಲಿ ಭಾರತವು ಒಂದಾಗಿ ಎಲ್ಲ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ತನ್ನದೇ ಆದಂತಹ ನಿಲುವುಗಳನ್ನು ಮತ್ತು ಪೂರಕ ಪ್ರಯತ್ನಗಳನ್ನು ಭಾರತ ಮಾಡ್ಕೊಂಡು ಬಂದಿರ್ತಕ್ಕಂಥ ನೋಡ್ತಾರೆ. ಅದರಲ್ಲಿ ಮೊದಲನೇದು ನೋಡಿ, ಮಾನವ ಹಕ್ಕುಗಳ ನಿರಾಕರಣೆ. ನೋಡಿ, ವಿಶ್ವಸಂಸ್ಥೆ ಅಂತಕ್ಕಂಥದ್ದು 1947 ಡಿಸೆಂಬರ್ 10ರಂದು ತನ್ನ ಪೂರ್ವ ಪೀಠಿಕೆಯಲ್ಲಿ ಅಥವಾ ತನ್ನ ಸಂವಿಧಾನದಲ್ಲಿ ಈ ಮಾನವ ಹಕ್ಕುಗಳನ್ನು ಅಂಗೀಕರಿಸಿಕೊಂಡಿರ್ತಕ್ಕಂಥ. ಯಾಕೆಂದ್ರೆ ಮಾನವತಾವಾದಿಗಳು ಪ್ರತಿಯೊಬ್ಬ ವ್ಯಕ್ತಿ ಜನ್ಮದತ್ತವಾಗಿ ಅವನು ಗಳಿಸಿಕೊಂಡಿರ್ತಕ್ಕಂತಹ, ಪ್ರಕೃತಿ ನೀಡಿರ್ತಕ್ಕಂತಹ, ಪ್ರಕೃತಿ ದಯಪಾಲಿಸತಕ್ಕಂತಹ ಹಕ್ಕುಗಳನ್ನು ನಾವು ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ನಾಗರಿಕ ರಾಷ್ಟ್ರಗಳ ಕರ್ತವ್ಯ. ಇದೇ ವಿಚಾರವನ್ನು ಮಾನವತಾವಾದಿಗಳು ಪ್ರಸ್ತಾಪವನ್ನು ಮಾಡಿದ್ರು. ಲಾಸ್ಕಿ ಆಗಿರ್ಬೋದು, ಹೆರಾಲ್ಡ್ ಜೆ ಲಾಸ್ಕಿ ಆಗಿರ್ಬೋದು, ಅಥವಾ ಲಾಕ್ ಆಗಿರ್ಬೋದು, ಆಬ್ಸ್ ಆಗಿರ್ಬೋದು, ಜೀನ್ ಜಾಕ್ ರೂಸೋ ಆಗಿರ್ಬೋದು, ಎಲ್ಲರೂ ಕೂಡ ಏನು ಸಾಮಾಜಿಕ ಒಪ್ಪಂದ ಸಿದ್ಧಾಂತಕಾರರು ಅಂತಕ್ಕಂಥವ್ರು ಎಲ್ಲರೂ ಮಾನವ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಸೊ ಧರ್ಮ, ಜನಾಂಗ, ಲಿಂಗ, ಜಾತಿ ಮತ್ತು ರಾಷ್ಟ್ರೀಯತೆ ಈ ಎಲ್ಲವುಗಳನ್ನ ಕಾರಣವಾಗಿರಿಸಿಕೊಂಡು ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಶೋಷಣೆ ಅಂತಕ್ಕಂತಹ ಅಂಶವನ್ನ ನಾವು ಇಂದಿನವರೆಗೂ ಕೂಡ ನಾವು ನೋಡ್ತಾರೆ. ಹಾಗಾಗಿ ಮಾನವ ಹಕ್ಕುಗಳನ್ನು ಏನು ಅಂತಂದ್ರೆ, ಮನುಷ್ಯನಿಗೆ ಜನ್ಮದತ್ತವಾಗಿ ಪ್ರಕೃತಿ ನೀಡಿರ್ತಕ್ಕಂತಹ ಹಕ್ಕುಗಳನ್ನು ಮಾನವ ಹಕ್ಕುಗಳು ಸರ್ವೇ ಸಾಮಾನ್ಯ. ಉಸಿರಾಡ ಹಕ್ಕಾಗಿರ್ಬೋದು, ಬದುಕುವ ಹಕ್ಕಾಗಿರ್ಬೋದು, ವಾಸ ಮಾಡೋ ಹಕ್ಕಾಗಿರ್ಬೋದು, ವಿಶ್ರಾಂತಿ ಹಕ್ಕಾಗಿರ್ಬೋದು, ಅಥವಾ ಆಟ ಆಡ್ತಕ್ಕಂಥ ಹಕ್ಕಾಗಿರ್ಬೋದು, ಉದ್ಯೋಗದ ಹಕ್ಕುಗಳೆಲ್ಲ ಆಗಿರ್ತವೆ. ಇವೆಲ್ಲವೂ ಕೂಡ
ಮನುಷ್ಯನಿಗೆ ನಿಸರ್ಗದತ್ತವಾಗಿ ದಯಪಾಲಿಸಿದಂತಹ ಹಕ್ಕುಗಳು ಆಗಿರ್ತಕ್ಕಂಥ ಇವು ಎಲ್ಲೆಲ್ಲಿ ಹೇಗೆ ಉಲ್ಲಂಘನೆ ಆಗಿರೋದು ನಾವು ಇತಿಹಾಸವನ್ನು ಅವಲೋಕಿಸಿ ನೋಡಿದಾಗ ಗೊತ್ತಾಗ್ತದೆ. ಉದಾಹರಣೆ ಮೊದಲಿಗೆ ಇಲ್ಲಿ ಇವುಗಳ ಪರಿಕಲ್ಪನೆ ಅಂತಕ್ಕಂಥದ್ದು ಹುಟ್ಕೊಳ್ತು ಅನ್ನೋದನ್ನು ನೋಡೋದಾದ್ರೆ 1776 ಅಮೆರಿಕದ ಸ್ವತಂತ್ರ ಘೋಷಣೆ, 1789 ಫ್ರಾನ್ಸ್ ಮಹಾಕ್ರಾಂತಿ, 1917 ರಷ್ಯಾ ಕ್ರಾಂತಿ, ಇವೆಲ್ಲವೂ ಕೂಡ ಏನು 19 ಮತ್ತು 20ನೇ ಶತಮಾನದ ಆದಿಭಾವದಲ್ಲಿ ಇವುಗಳ ಪರಿಕಲ್ಪನೆ ಅಂತಕ್ಕಂಥದ್ದು ಹುಟ್ಕೊಳ್ತು. 20ನೇ ಶತಮಾನ 20th century. ಹಾಗಾಗಿ ಈ ಜಾಗತಿಕ ಮಾನವ ಹಕ್ಕುಗಳ ಹೋರಾಟ ಅಂತಕ್ಕಂಥದಕ್ಕೆ ಪುಷ್ಟಿ ಕೊಡಲಿಕ್ಕೆ ಈ 3 ಕ್ರಾಂತಿಗಳು ಸಾಕ್ಷೀಭೂತವಾಗಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ತಜ್ಞರು ಅಂತಕ್ಕಂಥವರು ಒಂದು ತಮ್ಮದೇ ಆದ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಮಾನವ ಹಕ್ಕುಗಳ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ. ಹಾಗಾಗಿ ಅಂತಿಮವಾಗಿ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಅಂಗೀಕರಿಸಿಕೊಂಡು ಸಂವಿಧಾನದ ಪೂರ್ವ ಪಟ್ಟಿಕೆಯಲ್ಲಿ ಅಳವಡಿಸಿಕೊಂಡು ಆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಂತಕ್ಕಂಥದ್ದು ಏನು ಮಾಡ್ತದೆ ಅಂತಂದ್ರೆ ಇವುಗಳ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳೂ ಕೂಡ ಕಡ್ಡಾಯವಾಗಿ ಮಾನವ ಹಕ್ಕುಗಳನ್ನು ಪರಿಗಣಿಸಬೇಕು ಅಥವಾ ಪಾಲಿಸಬೇಕು ಅಂತ ಸೂಚಿಸುತ್ತೆ. ಏನು ಇವತ್ತು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಂತೆ ಕರೀತಾರೆ. ಸುಮಾರು 195 ಸದಸ್ಯ ರಾಷ್ಟ್ರಗಳು ಈ ವೇಳದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತಾರೆ. ಪ್ರತಿಯೊಂದು ರಾಷ್ಟ್ರಗಳು ಕೂಡ ಈ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಮತ್ತು ಪೋಷಣೆಯಲ್ಲಿ ಪಾಲುದಾರರಾಗಿ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಮುಖ್ಯವಾಗಿ ನಮ್ಮ ವಿಶ್ವಸಂಸ್ಥೆಯ UNOದ 30ನೇ ಕಲಂ ಅಂತ ಅಲ್ಲಿ ಇದರ ಬಗ್ಗೆ ತಿಳಿಸಿದ್ದಾರೆ. 30ನೇ ಕಲಂನಲ್ಲಿ ಯಾವ್ಯಾವು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದಲೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಯನ್ನ ಹೊಂದಿರತಕ್ಕಂತಹ ಹೊಂದಿರತಕ್ಕಂತಹ ಅವಕಾಶವನ್ನು ಕಲ್ಪಿಸಬೇಕು. ನೆಕ್ಸ್ಟ್ ಮುಂದೆದಾಗಿ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಜೀವಿಸ್ತಕ್ಕಂಥ ವ್ಯಕ್ತಿ ವೈಯಕ್ತಿಕವಾಗಿ ಅವನಿಗೆ ಭದ್ರತೆ ಅಂತಕ್ಕಂಥದ್ದು, ವೈಯಕ್ತಿಕ ಭದ್ರತೆ ಅಂತಕ್ಕಂಥದ್ದನ್ನು ಹೊಂದತಕ್ಕಂಥದ್ದು. ಎರಡನೇದಾಗಿ ಗುಲಾಮಗಿರಿ ಪದ್ಧತಿ ನಿಷೇಧ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ನಡೀತಕ್ಕಂತಹ ದೌರ್ಜನ್ಯ ಶೋಷಣೆಯನ್ನು ತಡೆಗಟ್ಟತಕ್ಕಂಥದ್ದು, ಮುಕ್ತಗೊಳಿಸ್ತಕ್ಕಂಥದ್ದು. ಮತ್ತು ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳನ್ನು ಇವತ್ತು ಭಾರತ ಅನೇಕ ಅಂತಾರಾಷ್ಟ್ರೀಯ ಸಭೆ ಸಮಾರಂಭಗಳಲ್ಲಿ ಅವುಗಳ ಉಲ್ಲಂಘನೆ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ನಮ್ಮ ಸಂವಿಧಾನದಲ್ಲೂ ಕೂಡ ಮೂಲಭೂತ ಹಕ್ಕುಗಳನ್ನು ಕೂಡ ಪ್ರತಿಪಾದಿಸ 6 ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನದ 3ನೇ ಅಧ್ಯಾಯದಲ್ಲಿ 12ನೇ ವಿಧಿಯಿಂದ 32ನೇ ವಿಧಿಯವರೆಗೆ ಆ ಮೂಲಭೂತ ಹಕ್ಕುಗಳನ್ನು ನಾವು ನಮೂದಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೂಲಭೂತ ಹಕ್ಕುಗಳು ಮತ್ತು ಮಾನವ ಹಕ್ಕುಗಳಿಗೆ ಏನು ವ್ಯತ್ಯಾಸ ಅಂದರೆ, ಒಂದು ವೇಳೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ ಅವುಗಳನ್ನು ಸುಪ್ರೀಂ ಕೋರ್ಟ್ ಮೂಲಕ ಹೋಗಿ ರಿಟ್ ಅರ್ಜಿ ಮೂಲಕ ಪರಿಹಾರವನ್ನು ಪಡೆಯಬಹುದು. ಆದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಅವುಗಳಿಗೆ ಯಾವುದೇ ರೀತಿ ಕಾನೂನಾತ್ಮಕವಾದಂತಹ ಪರಿಹಾರಗಳ ಸಿಗದೇ ಇರತಕ್ಕಂಥ ಅವಕಾಶಗಳು ಉಂಟು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಈ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅನೇಕ ಸಭೆ ಸಮಾರಂಭಗಳಲ್ಲಿ ಹೆಚ್ಚು ನಿಲುವನ್ನು ಪ್ರತಿಪಾದಿಸ್ತಾ ಬಂದಿದೆ. ನೆಕ್ಸ್ಟ್ ಇಲ್ಲಿ ಎಲ್ಲೆಲ್ಲಿ ಶೋಷಣೆ ಆಗ್ತವೆ ಅಂತ ನಾನು ಈಗಾಗಲೇ ಹೇಳಿದೆ. ಉದಾಹರಣೆಗೆ ಈಗ ಗುಲಾಮಗಿರಿ ಅಂದರೆ ಬಲವಂತವಾಗಿ ಮಾನವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವಂಥದ್ದಾಗಿದೆ, ಅದು ನಿಷೇಧ ಗುಲಾಮಗಿರಿ ಪದ್ಧತಿ. ಮತ್ತೆ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಮಾಡಿದ್ವಿ, ಅದು ಮಾನವ ಹಕ್ಕುಗಳ ಸಂರಕ್ಷಣಾ ಆಯೋಗ ಅಂತ ಅನ್ನೋದನ್ನು ನೇಮಕ ಮಾಡಿದ್ದೀವಿ. ನಾನೀಗಾಗಲೇ ಹಿಂದಿನ ತರಗತಿನಲ್ಲಿ ಹೇಳಿದೆ, ಕೇಂದ್ರದಲ್ಲಿ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ಮತ್ತೆ ರಾಷ್ಟ್ರೀಯ ಮಹಿಳಾ ಆಯೋಗ, ಮತ್ತೆ ರಾಷ್ಟ್ರೀಯ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗದ ರಾಷ್ಟ್ರೀಯ ಆಯೋಗಗಳು ಇದ್ದಾವೆ. ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅದೇ ರೀತಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಹಿಳಾ ಆಯೋಗ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ, ಇವು ಕೂಡ ಅವರದೇ ಆದಂತಹ ತಮ್ಮ ಧಾರ್ಮಿಕವಾದಂಥ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ.
ಇವು ಆಯಾ ಹಂತದಲ್ಲಿ ಉದಾಹರಣೆಗೆ ಕೇಂದ್ರ ಮಟ್ಟದಲ್ಲಿ ಹೇಳಿದ್ರೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗ, ಹಾಗೆ ರಾಜ್ಯದ ರಾಜ್ಯ ಮಾನವ ಹಕ್ಕುಗಳು, ಅವು ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಮತ್ತು ವಕೀಲರು, ಆಯಾ ಕಾರ್ಯಕ್ಷೇತ್ರದಲ್ಲಿ ಪರಿಣಿತರಿರತಕ್ಕಂತಹ ಸಾಮಾಜಿಕ ಕಾರ್ಯಕರ್ತರನ್ನು ನೇಮಕ ಮಾಡಿಕೊಂಡು ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಜಾಗೃತಿಯನ್ನು ಮತ್ತೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ಬರ್ತಾರೆ. ಯಾಕೆ ಇವುಗಳ ಬಗ್ಗೆ ಪರಿಕಲ್ಪನೆ ಅಂತಂದ್ರೆ, ಎರಡು ಮಾರ್ಗದಲ್ಲಿ ಸಾಕಷ್ಟು ಪ್ರಾಣಹಾನಿ, ಮಾನಹಾನಿ, ಆಸ್ತಿಪಾಸ್ತಿ ನಷ್ಟ. ಮಾನವ ಪ್ರಪಂಚದ ಮೇಲೆ ಹುಟ್ಟಿದ ನಂತರ ಮಾನವನನ್ನೇ ಕೊಲೆ ಮಾಡ್ತಕ್ಕಂಥ ಕ್ರೌರ್ಯ ಪ್ರವೃತ್ತಿ ಸಮಾಜದಲ್ಲಿ ಹೆಚ್ಚಾಗ್ತವೆ. ಇದನ್ನು ತಡೆಗಟ್ಟಲಿಕ್ಕೆ ಸಮಾಜದಲ್ಲಿನ ಅನೇಕ ಬುದ್ಧಿಜೀವಿಗಳು ಈ ಎಲ್ಲ ಸಂಘ ಸಂಸ್ಥೆಗಳನ್ನು ಹುಟ್ಟಾಕ. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇದು ಜಗತ್ತಿನ ಒಂದು ದೊಡ್ಡ ಸಮಸ್ಯೆ. ಇವತ್ತು ಉದಾಹರಣೆ ಪಾಕಿಸ್ತಾನ ನೋಡಿದ್ವಿ, ಯುದ್ಧ, ಉಗ್ರಗಾಮಿಗಳ ಭಯೋತ್ಪಾದನೆ ಅಂತಕ್ಕಂಥದ್ದು ನಾನು ಹೇಳಿದ್ದಾರೆ. ಗಡಿ ಭಾಗದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿದೆ. ಮನುಕುಲದ ವಿನಾಶಕ್ಕಾಗಿ ಇವತ್ತು ಅನೇಕ ಬಾಂಬ್ಗಳನ್ನ ಮತ್ತೆ ಅಣ್ವಸ್ತ್ರಗಳನ್ನ ಕಂಡುಹಿಡಿತಕ್ಕಂಥ ನೋಡಿ, ಶಸ್ತ್ರಾಸ್ತ್ರಗಳಂತ ಕರೀತಾರೆ. ಇದು ಇಂಪಾರ್ಟೆಂಟ್. ಮೊದಲನೇದು. ಎರಡನೇದು ಶಸ್ತ್ರಾಸ್ತ್ರಗಳ ಪೈಪೋಟಿ, ಶಸ್ತ್ರಾಸ್ತ್ರ ಅಂತ ಕರೀತಾರೆ. ಇವತ್ತು ನೋಡಿ, ನಾವೆಲ್ಲವೂ ಕೂಡ ಅದರಲ್ಲೂ ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದೀವಿ, ಅಣ್ವಸ್ತ್ರ ಯುಗದಲ್ಲಿ ಬದುಕ್ತಾ ಇದೀವಿ. ಯುದ್ಧವೇ ಅನಿವಾರ್ಯ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಒಂದು ಇತಿಹಾಸ ಪ್ರಸಿದ್ಧ ಮಾತೇನು ಹೇಳ್ತೀನಿ ಅಂತಂದ್ರೆ, ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು, ಇಲ್ಲವಾದರೆ ಯುದ್ಧವೇ ನಮ್ಮ ಮನುಕುಲವನ್ನೇನು ಮಾಡುತ್ತೆ, ನಾಶ. ಯುದ್ಧವೇ ನಮ್ಮ ಮನುಕುಲವನ್ನೇನು ಮಾಡುತ್ತೆ, ನಾಶ ಮಾಡುತ್ತೆ. ಹಾಗಾಗಿ ಪ್ರಚಲಿತ ಜಗತ್ತಿನಲ್ಲಿ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತಕ್ಕಂಥದ್ದು ಒಂದು ಸ್ಪರ್ಧಾತ್ಮಕ ವಿದ್ಯಮಾನವಾಗಿ ಬೆಳೆದಿರ್ತದೆ. ಉದಾಹರಣೆಗೆ ನೋಡಿ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಚೀನಾ, ಅಮೇರಿಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ್ ಇಂತಹ ರಾಷ್ಟ್ರಗಳು ಅಣ್ವಸ್ತ್ರಗಳ ಸಂಗ್ರಹದಲ್ಲಿ ತೊಡಗಿರ್ತಕ್ಕಂಥ ನೋಡ್ತಾರೆ. ನಿಶಸ್ತ್ರೀಕರಣ ವಿಶ್ವದ ಇಂದಿನ ಹಾಗೂ ಮುಂದಿನ ನಮ್ಮ ಜನಾಂಗದ ಪೀಳಿಗೆಗೆ ರಕ್ಷಣೆ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಗಳು ಕೂಡ ರಕ್ಷಣಾ ದೃಷ್ಟಿಯಿಂದ ಏನ್ ಮಾಡ್ತಾರೆ, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡತಕ್ಕಂತಹ ಕೆಲಸಕ್ಕೆ ತೀವ್ರವಾಗಿ ಪೈಪೋಟಿಯನ್ನ ಮಾಡ್ತಾರೆ. ಇದಕ್ಕೆ ಪರಿಹಾರ ಏನು? ನಿಶಸ್ತ್ರೀಕರಣ. ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂದ್ರೆ ಅದರ ಅರ್ಥ ಇಷ್ಟೇನೆ, ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ದೇಶದ ನಾಗರಿಕರ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲಿಕ್ಕಾಗಿ ಪರಸ್ಪರ ಶಸ್ತ್ರಾಸ್ತ್ರಗಳ ಸಂಗ್ರಹಣೆಯ ಪೈಪೋಟಿಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು. ಹಾಗಾಗಿ ಇದಕ್ಕೆ ಪರಿಹಾರ ಅಂದ್ರೆ ನಿಶಸ್ತ್ರೀಕರಣ. ಅಂದ್ರೆ ನಿಶಸ್ತ್ರೀಕರಣ ಅಂದ್ರೆ ಏನು? ಕೆಲವೊಂದು ನಿರ್ದಿಷ್ಟ ಬಗೆಯ ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಅಥವಾ ತಗ್ಗಿಸುವ ಅಥವಾ ಇಲ್ಲವಾಗಿಸುವಂತ ಪ್ರಕ್ರಿಯೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲವಾಗಿಸುವ ಪ್ರಕ್ರಿಯೆ. ಈ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡ್ತಾ ಹೋದ್ರೆ ಏನಾಗುತ್ತೆ? ಮನುಕುಲದಲ್ಲಿ ಅಥವಾ ಮನುಕುಲದ ಸಮಾಜದಲ್ಲಿ ಭಯ, ಅಸ್ಥಿರತೆ, ಆತಂಕ, ಉದ್ವೇಗ ಮತ್ತು ಒಂದು ರೀತಿಯ ಅಯೋಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದಂಗೆ ಆಗ್ತದೆ. ಯುದ್ಧ ಸಂಭವಿಸತಕ್ಕಂತಹ ಭೀತಿ ಎದುರಾಗಿ. ಉದಾಹರಣೆಗೆ ಚೀನಾ ಇದೆ, ದಕ್ಷಿಣ ಕೊರಿಯಾ ಇದೆ, ಉತ್ತರ ಕೊರಿಯಾ ಇದೆ. ಅಲ್ಲಿ ಅಣುಬಾಂಬ್. ಉದಾಹರಣೆ ನೋಡಿ, ಈಗ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಅವುಗಳ ಮೇಲೆ ಏನೇ ಒತ್ತಡ ಹಾಕಿದ್ರು ಕೂಡ ಶಸ್ತ್ರಾಸ್ತ್ರಗಳ ಪೈಪೋಟಿಗೆ ಅದು ಇಳಿದಿರ್ತಕ್ಕಂಥದನ್ನು ನೋಡ್ತಾ ಇದ್ದೀವಿ. ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಆರ್ಥಿಕವಾಗಿ ಅನಗತ್ಯವಾಗಿ ಇವತ್ತು ನಷ್ಟದಾಯಕ ಅಂತೇಳಿ ಭಾವಿಸ್ತೀವಿ. ಅದಕ್ಕೆ ಅಮೆರಿಕದ ಅಧ್ಯಕ್ಷ ಗೊತ್ತಿರ್ಬೋದು, ಮಾಜಿ ಅಧ್ಯಕ್ಷ ಐಸನ್ ವಹವಾರ್ ಅಂತಕ್ಕಂಥವನು ಹೇಳ್ತಾನೆ. ಏನ್ ಹೇಳ್ತಾನೆ ಒಂದು ಮಾತು ಅಂದ್ರೆ, ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣ ಅಷ್ಟೇ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರು ಮತ್ತು ಕಾರ್ಮಿಕರ ಬೆವರು ಹಾಗೂ ವಿಜ್ಞಾನಿಗಳ ಬುದ್ಧಿಶಕ್ತಿಯು ಕೂಡ ಏನಾಗುತ್ತೆ, ಹಾಗೂ ಮಕ್ಕಳ ಆಸೆಗಳನ್ನೆಲ್ಲವನ್ನು ಕೂಡ ವ್ಯಯಗೊಳಿಸಿದಂತೆ ಆಗುತ್ತೆ ಅಂತ ಹೇಳಿ. ಒಂದು ಅಣುಬಾಂಬ್ ತಯಾರಿಸಕ್ಕೆ ಎಷ್ಟು ನಾವು ಮಾನವ ಶಕ್ತಿಯನ್ನು ಬಳಸ್ತೇವೆ, ಅದಕ್ಕೆ ಎಷ್ಟು ಕಾರ್ಮಿಕರ ಬೆವರಾಗಿರುತ್ತೆ, ಎಷ್ಟು ವಿಜ್ಞಾನಿಗಳ ಪರಿಶ್ರಮ ಇರ್ತದೆ. ಈ ರೀತಿ ಅವನು ಹೇಳ್ಬೇಕಾರೆ
ಕೇವಲ ಹಣವನ್ನಷ್ಟೇ ಪೋಲು ಮಾಡುವುದಷ್ಟೇ ಅಲ್ಲ, ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿಶಕ್ತಿಯನ್ನು ಮತ್ತು ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ನಾಶಗೊಳಿಸತಕ್ಕಂಥದ್ದು ಯಾವುದು ಅಂದ್ರೆ ಶಸ್ತ್ರಾಸ್ತ್ರ, ಅಣ್ವಸ್ತ್ರಗಳು ಅಂತೇಳಿ. ಹಾಗಾಗಿ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಅಣ್ವಸ್ತ್ರಗಳು ಅಂತಾಗಿರ್ಬೋದು ಅಥವಾ ಅಣುಬಾಂಬ್ಗಳು ಅಂತಕ್ಕಂಥ ಯುಗದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಈ ಒಂದು ಅಣ್ವಸ್ತ್ರಗಳ ಸಂಖ್ಯೆಯನ್ನು ಕಡಿಮೆ ಮಾಡತಕ್ಕಂಥ ಪ್ರಶ್ನೆ ತೀರಾ ಗಂಭೀರವಾಯಿತು, ತೀರಾ ಗಂಭೀರ. ಹಾಗಾಗಿ ನಮ್ಮ ಭಾರತ ನೋಡಿ ದ್ವಿತೀಯ ಮಹಾಯುದ್ಧದ ನಂತರ ಇದು ಶಾಂತಿ ಪ್ರಿಯ ರಾಷ್ಟ್ರ, ಶಾಂತಿಗಾಗಿ ಅಣು ಅಂತ ನೆನಪಿಡಬೇಕು, ಆಟಮ್ ಫಾರ್ ಪೀಸ್, ಶಾಂತಿಗಾಗಿ ಅಣ್ವಸ್ತ್ರಗಳ ಬಳಕೆ ಎಂಬ ತತ್ವದಲ್ಲಿ ನಂಬಿಕೆಯನ್ನ ಇಟ್ಟಿರ್ತಾರೆ. ಕ್ಷಿಪಣಿಗಳನ್ನು ನಾವು ಇವತ್ತು ವಾತಾವರಣದಲ್ಲಿ ವಾಯುನೆಲೆಗಳ ಕ್ಷೇತ್ರದಲ್ಲಿ ಉಡಾವಣೆಯನ್ನು ಮಾಡ್ತಾರೆ, ರಾಕೆಟ್ಗಳನ್ನು ಉಡಾವಣೆ ಮಾಡ್ತಾರೆ ಅಥವಾ ಅಣುಬಾಂಬ್ಗಳನ್ನು ತಯಾರಿಕೆ ಮಾಡ್ತಾರೆ. ಹಾಗಾಗಿ 63ರ ಬಳಿಕ 1963ರ ಬಳಿಕ ಅಮೆರಿಕ, ರಷ್ಯಾ ಇನ್ನೂ ಮುಂತಾದ ಬೃಹತ್ ರಾಷ್ಟ್ರಗಳನ್ನು ನೋಡ್ಬಿಟ್ಟವೆ ಇಲ್ಲಿ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಹಲವಾರು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಯಾವುದಂತಂದ್ರೆ ಅದು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಅಥವಾ ಸಾಲ್ಟ್ ಅಂತ ಸಾಲ್ಟ್, SALT ಅಂದ್ರೆ ಸ್ಟ್ರಾಟೆಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ, ಲಿಮಿಟೇಷನ್ ಟ್ರೀಟಿ ಸಾಲ್ಟ್ 1 and 2 ಮತ್ತೆ ಸಾಲ್ಟ್ 4 ಸ್ಟ್ರಾಟಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಅಂತೇಳಿ ಕರಿತೀವಿ. ಹಾಗೇನೆ ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ. ರಷ್ಯಾ ಮತ್ತೆ ಅಮೆರಿಕ ರಾಷ್ಟ್ರಗಳು ದ್ವಿಪಕ್ಷೀಯ ಮಾತುಕತೆ ಮೂಲಕ ಒಪ್ಪಬಹುದು. ಮತ್ತೆ ಈಗ ಇನ್ನೊಂದಂದ್ರೆ CTBT ಅಂತ ಕರೀತೀವಿ, ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಸಮಗ್ರ ಅಣ್ವಸ್ತ್ರ ಪರೀಕ್ಷಾ ನಿಷೇಧ ಒಪ್ಪಂದ. ಮತ್ತೆ ಹೋಲಿಕೆ ನಿಷೇಧ ಒಪ್ಪಂದ, NPT, ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿ, NPT, ನ್ಯೂಕ್ಲಿಯರ್ ಪ್ರೊಲಿಫರೇಷನ್ ಟ್ರೀಟಿ ಅಂತೇಳಿ ಕರಿತೀವಿ. ಅದೇ ರೀತಿ ಅಣ್ವಸ್ತ್ರಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇನ್ನೂ ಅನೇಕ ಕೆಲವೊಂದು ಮಹತ್ವದ ಹೆಜ್ಜೆಯನ್ನ ಹಲವಾರು ರಾಷ್ಟ್ರಗಳು ಮುಂದೆ ಕಾಲಿಟ್ಟೆ ಮಾಡ್ತದೆ. ಇವತ್ತು NAD ಅಂತ ಕರಿತೀವಿ, ಪರಸ್ಪರ ಯಾವುದಂದ್ರೆ ನಾಶ, ಪರಸ್ಪರ ನಿಶ್ಚಿತ ನಾಶದ ಅಂದ್ರೆ ಮ್ಯೂಚುಯಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್, ಮ್ಯೂಚುಯಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಟ್ರೀಟಿ, ಪರಸ್ಪರ ಒಪ್ಪಿತ ನಾಶದ ನಿಶ್ಚಿತ ನಾಶದ ಅಣ್ವಸ್ತ್ರ ಒಪ್ಪಂದ ಅಂತಕ್ಕಂಥದ್ದಕ್ಕೆ ವಿಶ್ವದ ಎಲ್ಲಾ ಜಾಗತಿಕ ಬಲಿಷ್ಠ ರಾಷ್ಟ್ರಗಳು ಏನ್ ಮಾಡ್ತವೆ, ಸಹಿಯನ್ನು ಹಾಕಿ ಆ ಅಣ್ವಸ್ತ್ರಗಳ ಬಳಕೆಯನ್ನ ನಿಷೇಧ ಮಾಡಲಿಕ್ಕೆ ನಾಂದಿಯನ್ನ ಹಾಡ್ತವೆ. ಯಾಕೆ ಅಂತಂದ್ರೆ ಇವತ್ತು ಅಣ್ವಸ್ತ್ರಗಳನ್ನು ನಾವು ಬಳಕೆ ಮಾಡೋದು ಪರಿಸರದಲ್ಲಿ ನಾಶ ಆಗ್ತದೆ, ಮನುಕುಲಕ್ಕೆ ನಾಶ ಆಗ್ತದೆ, ಮತ್ತೆ ಸಾಕಷ್ಟು ಇವತ್ತು ವಾತಾವರಣದಲ್ಲಿ ಮಾಲಿನ್ಯಗಳು ಉಂಟಾಗ್ತಿರ್ತಕ್ಕಂಥದ್ದು ನೋಡ್ತದೆ. ದೇಶದ ಪ್ರತಿಷ್ಠೆಯ ದೃಷ್ಟಿಯಿಂದ ಮತ್ತು ಶಸ್ತ್ರಾಸ್ತ್ರಗಳ ಪೈಪೋಟಿ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಪ್ರೇರೇಪಿಸಿ ಸಮಾಜದ ಅಶಾಂತಿ ಮತ್ತು ವಾತಾವರಣ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಅಂಶ. ಯಾವುದು? ಶಸ್ತ್ರಾಸ್ತ್ರಗಳ ಪೈಪೋಟಿ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಶಸ್ತ್ರಾಸ್ತ್ರಗಳ ಪೈಪೋಟಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂಶ ಅಂತಂದ್ರೆ ಆರ್ಥಿಕ ಅಸಮಾನ. ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ನಿಮಗೆಲ್ಲ ಗೊತ್ತಿದೆ. ಒಬ್ಬ ಯುದ್ಧ ತಂತ್ರ ಶಾಸ್ತ್ರಜ್ಞ ಹೇಳ್ತಾನೆ
ಇದು ಯುದ್ಧ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜಗತ್ತಿನಲ್ಲಿ ಸಮಾಜದಲ್ಲಿ ಹಾನಿ ಉಂಟು ಮಾಡುತ್ತೆ ಅನ್ನೋದಕ್ಕೆ, ಒಂದು ವೇಳೆ ಮೂರನೇ ಮಹಾಯುದ್ಧ ನಡೆದರೆ ಜಗತ್ತಿನ ಅನೇಕ ಬಲಿಷ್ಠ ರಾಷ್ಟ್ರಗಳಲ್ಲಿ ಮಾಡ್ತವೆ ಆ ಯುದ್ಧದಲ್ಲಿ ಕೇವಲ ಅಣ್ವಸ್ತ್ರ ಮತ್ತು ಬಂದೂಕುಗಳನ್ನು ಬಳಸುವುದಿಲ್ಲ. ಅದರ ಬದಲಾಗಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಕಲ್ಲು, ದೊಣ್ಣೆ, ಕಟ್ಟಿಗೆಗಳನ್ನು ಹಿಡಿದುಕೊಂಡು ಬಡಿದಾಡಿ ಸಾಯುತ್ತಾರೆ. ಮುಂದೆ ಭವಿಷ್ಯದ ಬಗ್ಗೆ ಯುದ್ಧದ ಬಗ್ಗೆ ಆಡ್ತಾರೆ. ನೋಡಿ ಎಷ್ಟು ಮಟ್ಟಿಗೆ ಈ ಶಸ್ತ್ರಾಸ್ತ್ರಗಳಾಗಲಿ ಅಥವಾ ಯುದ್ಧಗಳಾಗಲಿ ಇವು ಮಾನವ ಕುಲದಲ್ಲಿ ಅಥವಾ ಸಮಾಜದಲ್ಲಿ ಹಾನಿ ಉಂಟು ಮಾಡೋದಕ್ಕೆ ಇದೊಂದು ಮಾತು ಸಾಕ್ಷಿ. ಹಂಗಾಗಿ ಇವತ್ತು ಜಗತ್ತು ಎದುರಿಸಿರ್ತಕ್ಕಂತಹ ಸಮಸ್ಯೆಯಲ್ಲಿ ಎರಡನೇ ಸಮಸ್ಯೆ ಅಂದ್ರೆ ಶಸ್ತ್ರಾಸ್ತ್ರಗಳ ಬಗ್ಗೆ ಮತ್ತು ಯುದ್ಧದ ಭಯ. ಆತಂಕದ ವಾತಾವರಣದಲ್ಲಿ ಬದುಕ್ತಾ ಇದೆ. ಉದಾಹರಣೆ ಕೊರೋನಾ ನೋಡ್ತಾ ಇದೆ. ಕೊರೋನಾ ಮಾನವ ಕುಲವನ್ನೇ ಸರ್ವನಾಶ ಮಾಡತಕ್ಕಂತಹ ರೋಗಗಳಾಗಿದೆ. ದಿನದಿಂದ ಸಾಯುವ ಸಂಖ್ಯೆ ಹೆಚ್ಚಾಗ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಿ ಹಾಗೆ ಅದು ಕೂಡ ಒಂದು ಜಾಗತಿಕ ಇವತ್ತು ಮಾರಣಾಂತಿಕ ರೋಗವಾಗಿ ಪರಿವರ್ತನೆ ಆಗಿದೆ ನೋಡ್ತಾರೆ. ಇನ್ನು ಮೂರನೇ ಸಮಸ್ಯೆ ಅಂತಂದ್ರೆ ಈ ಅಸಮಾನತೆ ಅಂತ, ಆರ್ಥಿಕ ಅಸಮಾನತೆ ಅಂತ ಹೇಳ್ತಾರೆ. ನೋಡಲಿ, ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಿವೆ. ಪರಸ್ಪರ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಆರ್ಥಿಕವಾದಂತಹ ಅಸಮಾನತೆ ಅಂತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಶ್ರೀಮಂತ ರಾಷ್ಟ್ರಗಳಿವೆ, ಬಡತನ ರಾಷ್ಟ್ರಗಳಿದ್ದಾವೆ. ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವದ ಧೋರಣೆಯಿಂದ ಮುಂದುವರಿಯುತ್ತಿರುವ, ಹಿಂದುಳಿದ ಅಥವಾ ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೇಳಿ ಇಲ್ಲಿ ಗುಂಪು ಮಾಡ್ತೀವಿ. ಹಿಂದುಳಿದ ರಾಷ್ಟ್ರಗಳಂತ ಉದಾಹರಣೆಗೆ ಆಫ್ರಿಕಾ, ಐರೋಪ್ಯ ರಾಷ್ಟ್ರಗಳು, ಏಷ್ಯಾ, ಲ್ಯಾಟಿನ್ ಅಮೆರಿಕ, ಇಲ್ಲೆಲ್ಲ ಏನ್ ಮಾಡಿದ್ರು, ಹಿಂಗೆ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ರು. ಅವುಗಳ ಶೋಷಣೆ ಮಾಡಿದ್ರು. ಇಂಗ್ಲೆಂಡ್, ಅಮೆರಿಕ, ಜಪಾನ್, ಜರ್ಮನಿ ಇಂತಹ ರಾಷ್ಟ್ರ ಶೋಷಣೆ ಮಾಡಿದ್ರು. ಹೀಗೆ ಈ ಸಾಮ್ರಾಜ್ಯಶಾಹಿತ್ವದ ಕೈ ಕೆಳಗಡೆ ಇದ್ದಂತಹ ರಾಷ್ಟ್ರಗಳು ತೀರಾ ಆರ್ಥಿಕವಾಗಿ ಏನಾದ್ರು ಹಿಂದುಳಿದು. ಯಾವ ರೀತಿ ಅದು ಉದಾಹರಣೆ ನೋಡಿ, ನಮಗೆ ಭಾರತಕ್ಕೆ ಬ್ರಿಟಿಷ್ ಇರ್ಬೋದು. ಇಲ್ಲಿನ ಕಚ್ಚಾ ವಸ್ತುಗಳನ್ನು ಕೊಂಡೊಯ್ದರು, ಇಲ್ಲಿನ ಜನರನ್ನು ಗುಲಾಮರ ರೀತಿ ಟ್ರೀಟ್ ಮಾಡಿದರು, ಇಲ್ಲಿನ ಕಚ್ಚಾ ವಸ್ತು ತಗೊಂಡು ಸಿದ್ಧ ವಸ್ತುಗಳನ್ನೆಲ್ಲ ಪರಿವರ್ತನೆ ಮಾಡ್ಕೊಂಡು ಬಂದು ಮತ್ತೆ ಭಾರತದಲ್ಲೇ ಮಾರಾಟ ಮಾಡಿ ಪರೋಕ್ಷವಾಗಿ ನಮ್ಮನ್ನೇ ಶೋಷಣೆ ಮಾಡಿದ್ರು. ಅದೇ ರೀತಿ ದಕ್ಷಿಣ ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಮತ್ತು ಏಷ್ಯಾ ರಾಷ್ಟ್ರಗಳಲ್ಲಿ ಆ ವಸಾಹತುಶಾಹಿತ್ಯ ಮತ್ತು ಸಮಾಜಶಾಹಿತ್ಯ ನೀತಿಯಿಂದ ಆ ರಾಷ್ಟ್ರಗಳ ಶೋಷಣೆಗೊಳಗಾಗಿ ಆರ್ಥಿಕವಾಗಿ ಹಿಂದುಳಿದು. ಇನ್ನು ಸ್ವತಂತ್ರ ಗಳಿಸಿಕೊಂಡ ನಂತರ ನೋಡಬಹುದು, ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿತ್ತು. ಉದಾಹರಣೆ, ಇವತ್ತು ನಾವು ಗಣರಾಜ್ಯಗಳಂತ ಕರಿತೀವಿ. ಮೊಜಾಂಬಿಕಾ, ಝೈರೇರೆ, ನಮೀಬಿಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಇಂತಹ ರಾಷ್ಟ್ರಗಳಲ್ಲಿ ಕೆತ್ತು ತಿನ್ನತಕ್ಕಂಥ ಬಡತನ, ಹಸಿವು, ದಾರಿದ್ರ್ಯತನ, ಸೊಮಾಲಿಯಾ, ಉಗಾಂಡ ಇಂಥ ರಾಷ್ಟ್ರಗಳಲ್ಲಿ ಬಹಳ ಬಡತನ ಜಾಸ್ತಿ. ಮೈಮೇ ಬಟ್ಟೆನೇ ಹಾಕೊಳ್ಳೋದಿಲ್ಲ, ಆಹಾರ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಕಾಡಿನಲ್ಲಿ ಸಿಗ್ತಕ್ಕಂತಹ ಕೀಟಗಳನ್ನು ಅಥವಾ ಜಲಚರ ಪ್ರಾಣಿಗಳನ್ನು ತಿಂದು ಬದುಕ್ತಕ್ಕಂಥ ಪ್ರವೃತ್ತಿ. ಅದಕ್ಕೆ ವಿಶ್ವಸಂಸ್ಥೆ ಇಂತಹ ರಾಷ್ಟ್ರಗಳಲ್ಲಿ ನೋಡು, ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವ ಧೋರಣೆಯಿಂದ ಅಲ್ಲೇನಾಗಿದೆ, ಆರ್ಥಿಕವಾಗಿ ತೀರಾ ಸಂಕಷ್ಟವನ್ನು ಎದುರಿಸ್ತದೆ. ಅವು ಮುಂದುವರಿದ ರಾಷ್ಟ್ರಗಳ ನಾಯಕರ ಮತ್ತು ಮುಂದುವರಿದ ರಾಷ್ಟ್ರಗಳ ಕೈಗಾರಿಕೆಗಳ ಮೇಲೆ ಏನಾಗಿದ್ದಾವೆ ಅವಲಂಬನೆ ಆಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ನೆಕ್ಸ್ಟ್, ಈ ಆರ್ಥಿಕ ಅಸಮಾನತೆ ಹೇಗೆ ಅಲ್ಲಿ ಉಂಟು ಮಾಡ್ತಾರೆ ಅಂತಂದ್ರೆ, ಹಿಂದುಳಿದ ರಾಷ್ಟ್ರಗಳ ಗುಲಾಮಗಿರಿ ತರ ಟ್ರೀಟ್ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನು ಅವರು ರೂಢಿಸಿಕೊಡ್ತಾರೆ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಾಗಿರ್ಬೋದು, ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಾಗಿರ್ಬೋದು, ವಿಜ್ಞಾನ, ಶಿಕ್ಷಣ, ಆರೋಗ್ಯ ಇಂತಹ ಕ್ಷೇತ್ರಗಳಲ್ಲಿ ಅವರು ಏನ್ ಮಾಡ್ತಾರೆ, ಆರ್ಥಿಕವಾಗಿ ಸಾಕಷ್ಟು ಅಡಚಣೆಯನ್ನ, ಸಮಸ್ಯೆಯನ್ನ ತಲೆದೋರ್ಬೇಕಾಗ್ತದೆ. ಹಾಗಾಗಿ ವಿದೇಶಿ ಆರ್ಥಿಕ ಸಹಕಾರ ಇವಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ತೀರಾ ಅವಶ್ಯಕವಾಗಿ ಕಂಡು ನೋಡಿ. ದ್ವಿತೀಯ ಮಹಾಯುದ್ಧದ ನಂತರ ವಿಶ್ವದ ಹಲವು ರಾಷ್ಟ್ರಗಳೇ ಮಾಡಿವೆ ತಮ್ಮ ದೇಶಗಳಲ್ಲಿ ಉಂಟಾಗಿರತಕ್ಕಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಬಲಿಷ್ಠ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಿದೆ.
ಇವತ್ತು ಕೂಡ ನೋಡಿ, ಭಾರತ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅದಕ್ಕೆ ವಿಶ್ವ ಬ್ಯಾಂಕ್ ಆಗಿರ್ಬೋದು ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ವಿಶ್ವಸಂಸ್ಥೆ ಆಗಿರ್ಬೋದು ನೆರವನ್ನು ಕೋರಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಬಡತನವನ್ನು ನಿರ್ಮೂಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಾರಿಗೆ ಸಂಪರ್ಕ ಕ್ಷೇತ್ರ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ. ಇಂಥ ರಾಷ್ಟ್ರಗಳೇ ಮಾಡ್ತವೆ ಕಿತ್ತು ತಿನ್ನುವ ಬಡತನ ಎದುರಿಸ್ತಕ್ಕಂಥ ರಾಷ್ಟ್ರಗಳು, ದರಿದ್ರ ರಾಷ್ಟ್ರಗಳು ಮುಂದುವರಿದ ರಾಷ್ಟ್ರಗಳ ಆರ್ಥಿಕ ಸಹಕಾರದ ಮೇಲೆ ಅವಲಂಬನೆಗೆ ನಡೀತಾ ಇದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಆದರೆ ಆರ್ಥಿಕವಾಗಿ ಹಿಂದುಳಿದಂತಹ ರಾಷ್ಟ್ರಗಳು 1945 ನಂತರ ಏನು ನಮ್ಮ ಜಾಗತಿಕ ಮಟ್ಟದಲ್ಲಿ ಅನೇಕ ರಾಜಕೀಯ ಧ್ರುವೀಕರಣಗಳು ಅಂತಕ್ಕಂಥ ಉಂಟಾಗಿದೆ. ಬಲಿಷ್ಠ ರಾಷ್ಟ್ರಗಳು, ಬಲಹೀನ ರಾಷ್ಟ್ರಗಳು, ದೌರ್ಬಲ್ಯ ರಾಷ್ಟ್ರಗಳು ಮತ್ತು ಸದೃಢ ರಾಷ್ಟ್ರಗಳು ಅಂತ ಅವು ಧ್ರುವೀಕರಣ ಆಗಿ ಅಮೆರಿಕ ಮತ್ತು ರಷ್ಯಾ ಇವತ್ತು ಇಂತಹ ಹಿಂದುಳಿದ ರಾಷ್ಟ್ರಗಳಿಗೆ ಮಾಡಿದು ಸಾಕಷ್ಟು ಧನ ಸಹಾಯ, ಆರ್ಥಿಕ ನೆರವನ್ನು ನೀಡಿಕೊಂಡು ಬಂದಿರತಕ್ಕಂಥ ನೋಡ್ತದೆ. ಆದರೂ ಕೂಡ ಈ ರಾಷ್ಟ್ರಗಳ ಬಡತನ ಮತ್ತು ಆ ರಾಷ್ಟ್ರದಲ್ಲಿನ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇವೆಲ್ಲವೂ ಕೂಡ ಆ ರಾಷ್ಟ್ರದ ಇಚ್ಛೆಯಿಂದಲೇ ನಡೆಯಬೇಕಾಗ್ತದೆ. ಅಂದರೆ ಮುಂದುವರಿದ ರಾಷ್ಟ್ರಗಳ ರಾಜಕೀಯ ಸ್ವಾರ್ಥದ ಸಾಧನೆಗಾಗಿಯೇ ಪೂರಕವಾಗಿ ಅವು ಕಾರ್ಯವನ್ನು ನಿರ್ವಹಿಸ್ತದೆ. ಉದಾಹರಣೆಗೆ ಅಮೆರಿಕ ಭಾರತಕ್ಕೆ ನೆರವನ್ನು ಕೊಡುತ್ತೆ, ಆದರೆ ಅವರೇನು ಮಾಡ್ತಾರೆ, ಅವ್ರದ್ದೇ ಆದಂಥ ಹಿತಾಸಕ್ತಿಗಳನ್ನು, ಅವ್ರದ್ದೇ ಆದಂತಹ ಪಟ್ಟಭದ್ರ ಅಂಶಗಳನ್ನು ಕಾಪಾಡಲಿಕ್ಕೆ ಪ್ರಯತ್ನ. ಒಂದು ಸಿಂಪಲ್ ಉದಾಹರಣೆ, H1B1 ವೀಸಾ ಅಂತ ಹೇಳಿ ಅಮೆರಿಕ ಅವರು ಕೊಡ್ತಾರೆ, ತಾತ್ಕಾಲಿಕ ವೀಸಾ, ಭಾರತೀಯ ಇಂಜಿನಿಯರ್. ಈಗ ಬಂದಿರ್ತಕ್ಕಂಥ ರಾಜಕೀಯ ನಾಯಕರಾದಂತಹ ಅಲ್ಲೇನು ಜೋ ಬಿಡೆನ್ ರದ್ದು ಮಾಡಿರ್ತಾರೆ. ಅದಕ್ಕಿಂತ ಹಿಂದೆ ಡೊನಾಲ್ಡ್ ಟ್ರಂಪ್ ಅಂತ ಏನ್ ಮಾಡ್ತಾರೆ, ಅನೇಕ ಇಂಜಿನಿಯರ್ಗಳನ್ನು ಮತ್ತೆ ಅನೇಕ ವಲಸೆ ಹೋಗಿರ್ತಕ್ಕಂತಹ ನಾಗರಿಕರನ್ನು ಆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಕಳಿಸಿಕೊಡ್ತಾರೆ ಸಾಫ್ಟ್ವೇರ್. ಹೀಗೆ ಅಲ್ಲಿನ ರಾಜಕೀಯ ಧ್ರುವೀಕರಣ ಈ ತರ ಬಡತನ ಅನುಭವಿಸ್ತಕ್ಕಂಥ ರಾಷ್ಟ್ರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಬೇಕು. ಈಗ ರಷ್ಯಾ ಆಗಿರ್ಬೋದು, ಮತ್ತೆ ಜರ್ಮನಿ, ಜಪಾನ್, ಇಂಗ್ಲೆಂಡ್ ಇಂತಹ ರಾಷ್ಟ್ರಗಳೆಲ್ಲ ಕೂಡ ಏನು ಮಾಡ್ತವೆ, ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸಾಕಷ್ಟು ನೆರವನ್ನು ಕೊಡ್ತವೆ. ಆದರೆ ಅಲ್ಲಿನ ಸರ್ಕಾರಗಳ ಕೈಗೊಂಡಿಗೆ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಇದೊಂದು ಶೋಷಣೆ ನೀತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಮುಂದುವರಿದ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳ ಮೇಲೆ ಆರ್ಥಿಕ ನೆರವನ್ನು ಘೋಷಿಸುವುದರ ಮೂಲಕ ತಮ್ಮ ರಾಜಕೀಯ ಇಚ್ಛಾಶಕ್ತಿಯ ಬೇಳೆಕಾಳುಗಳನ್ನು ಬೇಯಿಸಿಕೊಳ್ಳಕ್ಕೆ ಅವರು ಪ್ರಯತ್ನವನ್ನು ಬಲವಂತವಾಗಿ ಏರ್ತವೆ. ಉದಾಹರಣೆ, ನಮ್ಮ ವಿದೇಶಿ ಕಂಪನಿಗಳು ಭಾರತದಲ್ಲಿ ಏನ್ ಮಾಡ್ತವೆ, ಬಂಡವಾಳವನ್ನು ಹೂಡ್ತವೆ. ಬಂಡವಾಳ ಹೂಡಿ ಏನ್ ಮಾಡ್ತಾರೆ, ಇಲ್ಲಿನೆಲ್ಲ ಕಚ್ಚಾ ವಸ್ತುಗಳನ್ನ, ಕಾರ್ಮಿಕರನ್ನ, ವ್ಯವಸ್ಥೆಯನ್ನ ನಾಶ ಮಾಡ್ತಾರೆ. ಉದಾಹರಣೆ MNC ಅಂತ ಕರೀತೀವಿ, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಅಥವಾ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳಾಗಿವೆ, ಅಥವಾ ಬೀಜದ ಕಂಪನಿಗಳಾಗಿವೆ, ಅಥವಾ ಔಷಧಿ ಕಾರ್ಖಾನೆಗಳಾಗಿವೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂಡವಾಳ ತೊಡಗಿಸ್ತಾರೆ. ಇಂದಿನ ಕಾರ್ಮಿಕರನ್ನ ಇಲ್ಲಿ ಬಳಕೆ ಮಾಡಿಕೊಂಡಿರುವ, ಹಾಗಾಗಿ ಆರ್ಥಿಕವಾಗಿ ಶೋಷಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಹಿಂದುಳಿದ ರಾಷ್ಟ್ರಗಳ ಮೇಲೆ ಬಲವಂತವಾಗಿ ಅವ್ರೇನ್ ಮಾಡ್ತಾರೆ, ತಮ್ಮ ಹಿತಾಸಕ್ತಿಯನ್ನು ಏರಿ ಆ ಬಡ ರಾಷ್ಟ್ರಗಳನ್ನಾಗಿಯೇ ಉಳಿಯುವಂತೆ ಮಾಡ್ತಕ್ಕಂಥ ಪ್ರವೃತ್ತಿ ಈಗಿನವರಿಗೂ ಕೂಡ ನಾವು ನೋಡ್ತಕ್ಕಂಥದ್ದು. ಯಾವ್ಯಾವ ರೀತಿ ಅಂತಂದ್ರೆ, ಈ ಮುಂದುವರೆದ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳ ಮೇಲೆ ತಾಂತ್ರಿಕ ಜ್ಞಾನ ಆಗಿರ್ಬೋದು, ಆಹಾರ ಕ್ಷೇತ್ರದಲ್ಲಾಗಿರ್ಬೋದು, ಬಂಡವಾಳ ಮತ್ತು ಕ್ಷೇತ್ರದಲ್ಲಾಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು, ಆರೋಗ್ಯ ಕ್ಷೇತ್ರದ ಸಲಕರಣೆಗಳಾಗಿರ್ಬೋದು, ಉನ್ನತ ವ್ಯಾಸಂಗದ ಅವಕಾಶಗಳು, ಈ ಮುಂತಾದಂತಹ ಕೊರತೆಗಳಿಂದ ಹೊರಬರಲಿಕ್ಕೆ ಅವು ಪ್ರಯತ್ನವನ್ನು ಮಾಡ್ತವೆ. ಹಾಗಾಗಿ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಲ್ಲಿ ಅವೇ ಮಾಡ್ತಾರೆ, ಬಂಡವಾಳ ಮಾಡುತ್ತಾರೆ. ಶ್ರೀಮಂತ ರಾಷ್ಟ್ರ ಯಾರಮೇಲೆ, ಬಡ ರಾಷ್ಟ್ರ. ಅವನ್ನೇನಂದ್ರೆ ಆರ್ಥಿಕವಾಗಿ ಕಡಿಮೆ ತಲಾ ಆದಾಯ
ತೃತೀಯ ಜಗತ್ತು ಅಂತ ಹೇಳ್ತಾರೆ. ತೃತೀಯ ಜಗತ್ತು ಅಥವಾ ಆರ್ಥಿಕವಾಗಿ ಕಡಿಮೆ ಆದಾಯ ಉಳ್ಳಂತ ಬಡ ರಾಷ್ಟ್ರಗಳು ಅಂತ ಹೇಳ್ತಾರೆ. ತೃತೀಯ ಜಗತ್ತು ಅಥವಾ ಬಡ ರಾಷ್ಟ್ರಗಳು ಅಂತ. ಈಗ ಇಲ್ಲೇನಾಗಿದೆ, ಈ ಬಡ ರಾಷ್ಟ್ರಗಳು ಅನೇಕ ಸಮಸ್ಯೆಗಳಿಂದ ಅವು ಬಳಲ್ತಾ ಇದೆ. ಯಾವ್ಯಾವು? ತಾಂತ್ರಿಕ ಜ್ಞಾನದ ಕೊರತೆ ಇದೆ, ಈಗ ಹೇಳಿದ ಸಾರಿಗೆ ಸಂಪರ್ಕದ ಕೊರತೆ ಇದೆ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಮೂಲಸೌಕರ್ಯಗಳ ಕೊರತೆ ಇರ್ತಕ್ಕಂಥದ್ದು ನೋಡ್ತೀವಿ. ಆಮೇಲೆ ಉನ್ನತ ವ್ಯಾಸಂಗಕ್ಕೆ ಅವಕಾಶಗಳ ಕೊರತೆ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಉದಾಹರಣೆ ನಾವು ಮೆಡಿಕಲ್ MBBS ಮಾಡಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಸಾಕಷ್ಟು ಬಂಡವಾಳವನ್ನು ತೊಡಗಿಸ್ತಕ್ಕಂಥ ಅವಕಾಶ. ಅದೇ ರಷ್ಯಾ, ಅಮೇರಿಕ, ಇಂಗ್ಲೆಂಡ್ ಇಲ್ಲೆಲ್ಲ ಕಡಿಮೆ ವೆಚ್ಚದಲ್ಲಿ ಓದಿ ಬರಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗೆ ಈ ಒಂದು ಕೊರತೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ಬಡ ರಾಷ್ಟ್ರಗಳು ಏನ್ ಮಾಡ್ತವೆ, ಶ್ರೀಮಂತ ರಾಷ್ಟ್ರಗಳ ಕಪಿಮುಷ್ಟಿನಲ್ಲಿ ಬದುಕ್ತಾ ಇದೆ. ಇವುಗಳಿಂದ ಹೊರಬರಲಿಕ್ಕೆ ಅವು ಬಡ ರಾಷ್ಟ್ರಗಳು ಏನ್ ಮಾಡ್ತಾ ಇರ್ತವೆ, ಆಗಾಗ ಅವು ಪ್ರಯತ್ನ ಮಾಡ್ತಾ ಇರ್ತವೆ. ಅಂದ್ರೆ ಶ್ರೀಮಂತ ರಾಷ್ಟ್ರಗಳ ಸರಪಳಿಯಲ್ಲಿ ಬಡ ರಾಷ್ಟ್ರಗಳು ಸಿಲುಕಿಕೊಂಡು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತವೆ. ಯಾವ್ಯಾವ ಸಮಸ್ಯೆಗಳು ಅಂತಂದ್ರೆ ನೋಡಿ, ಅನ್ಯ ರಾಷ್ಟ್ರಗಳಲ್ಲಿ ಅನಗತ್ಯ ವೆಚ್ಚ ಮಾಡ್ತಾರೆ ಶ್ರೀಮಂತ ರಾಷ್ಟ್ರಗಳು. ಒಂದು. ಎರಡನೇದು ಮುಕ್ತ ವ್ಯಾಪಾರ. ಮುಕ್ತ ವ್ಯಾಪಾರ ಅನಗತ್ಯ ವೆಚ್ಚ ಅಂದ್ರೆ ಯಾರಿಲ್ಲ ರಾಷ್ಟ್ರಗಳು ಅನಗತ್ಯ ವೆಚ್ಚ ಶೋಷಣೆ ಯಾವ ರೀತಿ ಮಾಡ್ತಾರೆ. ಎರಡನೇದಾಗಿ ಮುಕ್ತ ವ್ಯಾಪಾರ. ಮುಕ್ತ ವ್ಯಾಪಾರ ಅದನ್ನು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಪ್ರಕ್ರಿಯೆಯಿಂದ ವಿದೇಶಿ ಕಂಪನಿಗಳು ಈ ರೀತಿ ತೃತೀಯ ಜಗತ್ತಿನಲ್ಲಿ ಅಥವಾ ಬಡ ರಾಷ್ಟ್ರಗಳಲ್ಲಿ ಬಂದು ಭೂಮಿ, ನೀರು ಇವೆಲ್ಲವನ್ನು ಮತ್ತೆ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಇಲ್ಲಿನ ಎಲ್ಲ ಸಂಪನ್ಮೂಲಗಳನ್ನು ಶೋಷಣೆ ಮಾಡ್ತಾರೆ. ಉದಾಹರಣೆ ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ ಇಲ್ಲಿಂದ ಬಂದಿರತಕ್ಕಂತಹ ಅನೇಕ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಉದ್ಯಮಗಳು ಇವತ್ತು ಬಳ್ಳಾರಿ, ಸಂಡೂರು ಸುತ್ತಮುತ್ತ ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ಸಂಪನ್ಮೂಲಗಳನ್ನು ಏನು ಮಾಡಿದ್ದಾರೆ, ಕೊಳ್ಳೆ ಹೊಡೆದರು. ಜಿಂದಾಲ್ ಸ್ಟೀಲ್ ವರ್ಕ್ಸ್ ಕಂಪನಿ ಆಗಿರ್ಬೋದು, ಇಲ್ಲಿನ ಕಾರ್ಮಿಕರನ್ನೇ ಬಳಕೆ ಮಾಡ್ತಾರೆ, ಇಲ್ಲಿನ ಕಚ್ಚಾ ಸಂಪನ್ಮೂಲನೇ ಉತ್ಪಾದನೆ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಅವರು ಮಾರಾಟ ಮಾಡಿ ಲಾಭವನ್ನು ಗಳಿಸಿರ್ತಕ್ಕಂಥ ಒಂದು ಎರಡನೇದು ಮುಕ್ತ ವ್ಯಾಪಾರ. ಮೂರನೇದಾಗಿ ಅಸಮರ್ಪಕವಾಗಿ ಪೈಪೋಟಿ. ಅಸಮರ್ಪಕ ಪೈಪೋಟಿ ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಏನು ವಿದೇಶಿ ಕಂಪನಿಗಳು ಏನು ಹೊರತು ಸಾಕಷ್ಟು ಸ್ವದೇಶಿ